ನಿಮ್ಮನ್ನು ಪಡಿಬೇಕು, ನಿಮ್ಮ ಜೊತೆಗೆ ಫಿಸಿಕಲ್ ರಿಲೇಷನ್ಶಿಪ್ ಬೆಳೆಸ್ಕೋಬೇಕು, ಏನೋ ನಿಮ್ಮ ಮೇಲೆ ಮೋಹ. ದಟ್ ಇಸ್ ನಾಟ್ ಲವ್. ಅವರ ಒಂದು ಏಳಿಗೆಗೆ ಬಯಸ್ತೀವಿ, ಚೆನ್ನಾಗಿರಲಿ ಅಂತ ವಿಶ್ ಮಾಡ್ತೀವಿ, ಅವರ ಜೀವನದಲ್ಲಿ ಎಲ್ಲಾದರೂ ಚೆನ್ನಾಗಿರಲಿ ಅನ್ನೋದನ್ನು ವಿಶ್ ಮಾಡ್ತೀವಲ್ಲ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದೀರಾ ಜೈ ಮೋಟಿವೇಶನಲ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಸೊ ಇದನ್ನ ಟಾಪಿಕ್ ಏನಂತ ಹೇಳಿದ್ರೆ, ಈ ಕ್ರಶ್ಗೂ ಮತ್ತು ಲವ್ಗೂ ಏನು ಡಿಫ್ರೆನ್ಸ್ ಅಂತೇಳಿ ಯಾರೊಬ್ರು ಕೇಳಿದ್ರು. ಸೊ ಅದನ್ನೇ ವಿಡಿಯೋ ಮಾಡ್ತಾ ಇದ್ದೀನಿ. ನೋಡಿ, ಕ್ರಶ್ ಅಂತ ಹೇಳಿದ್ರೆ ಫಸ್ಟ್ ಒಂದು ಕ್ಲಾರಿಟಿ ತಿಳ್ಕೊಳ್ಳಿ, ಆಕರ್ಷಣೆ ಆಗಿರುತ್ತೆ. ಆಕರ್ಷಣೆ ಅಂದರೆ ಆಸೆ ಆಗುವಂಥದ್ದು, ಆಕರ್ಷಣೆ ಆಗುವಂಥದ್ದು. ಈಗ ನೋಡಿ, ಎಕ್ಸಾಂಪಲ್, ಈಗ ನಮಗೆ ಯಾವುದೋ ಒಂದು ಹಣ್ಣಿದೆ ಅನ್ಕೊಳ್ಳೋಣ. ಸೊ ಅದನ್ನು ತಿನ್ನಬೇಕು ಅನ್ನೋದು ಒಂದು ಆಸೆ. ಲೈಕ್ ಫಸ್ಟ್ ನಮಗೆ ಅದ್ರ ಮೇಲೆ ಕ್ರಶ್ ಆಗುತ್ತೆ. ಅದು ಬೇಕು ಅನ್ನೋದು ಒಂದು ಕ್ರಶ್. ಆ್ಯಕ್ಚುಲಿ ಬೇಕು ಅನ್ನೋದು ಒಂದು ಕ್ರಶ್. ಸೊ ಈಗ ಬೇಕು ಆ್ಯಂಡ್ ಅದ್ರ ಮೇಲೆ ಮೋಹ ಹುಟ್ಟುವಂಥದ್ದು ಮತ್ತು ಬೇಕು ಅನ್ನುವಂಥದ್ದು, ಅದನ್ನು ಪಡಿಲೇಬೇಕು ಅನ್ನುವಂಥದ್ದು, ಇದಕ್ಕೆ ನಾವು ಹೇಳ್ತಿದ್ದೀವಿ, ಎಕ್ಸಾಕ್ಟ್ಲಿ ಹೇಳ್ತಾ ಇದ್ದೀವಿ, ಕ್ರಶ್ ಅಂತ ಹೇಳ್ತೀವಿ. ಎಷ್ಟೋ ಜನ ಏನೋ ಕ್ರಶ್ಗೂ ಲವ್ಗೂ ಡಿಫ್ರೆನ್ಸ್. ಲವ್ ಅಂದರೆ ಏನು? ಲವ್ ಅಂತ ಹೇಳಿದರೆ, ಸಾರಿ, ಇದು ಇಟ್ಸ್ ಎ ಫೀಲಿಂಗ್ಸ್, ಭಾವನೆ. ಏನು ಭಾವನೆ? ನಿಷ್ಕಲ್ಮಶವಾಗಿರ್ತಕ್ಕಂಥ ಭಾವನೆಗಳಿರುತ್ತೆ ಲವಲ್ಲಿ. ಏನು? ಅವರ ಒಂದು ಏಳಿಗೆಗೆ ಬಯಸ್ತೀವಿ, ಚೆನ್ನಾಗಿರಲಿ ಅಂತ ವಿಶ್ ಮಾಡ್ತೀವಿ, ಅವರ ಜೀವನದಲ್ಲಿ ಎಲ್ಲಾದರೂ ಚೆನ್ನಾಗಿರಲಿ ಅನ್ನೋದನ್ನು ವಿಶ್ ಮಾಡ್ತೀವಲ್ಲ. ಯಾವುದೇ ಸ್ವಾರ್ಥ ಭಾವನೆ ಇಲ್ಲದೆ ಅವ್ರ ಬಗ್ಗೆ ನಾವು ಒಳ್ಳೆಯದನ್ನು ಯೋಚನೆ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಲವ್ ಅಂತ ಹೇಳ್ತೀವಿ. ತಾಯಿ ಪ್ರೀತಿ, ತಂದೆ ಪ್ರೀತಿ, ಹುಡುಗಿ ಪ್ರೀತಿ, ಹೆಂಡತಿ ಪ್ರೀತಿ, ಮಕ್ಕಳ ಪ್ರೀತಿ, ವಾಟ್ ಎವರ್ ಇಟ್ ಈಸ್, ಒಳ್ಳೆಯ ರೀತಿಯಲ್ಲಿ ಇನ್ನೊಬ್ಬರನ್ನ ವಿಶ್ ಮಾಡುವಂಥದ್ದು ಲವ್. ಇಲ್ಲೇ ಸಿಂಪಲ್ ಒಂದು ಕ್ಯಾಲ್ಕುಲೇಷನ್ ಕೊಡ್ತಾ ಇದ್ದೀನಿ ನಾನು. ಎಷ್ಟೋ ಜನ ಏನೋ ಕ್ರಶ್ನ ನಿಜವಾದ ಲವ್ ಅಂತಾರೆ. ಈಗ ನಿಮಗೆ ಅವ್ರ ಮನಸ್ಸಲ್ಲಿ ಕ್ರಶ್ ಆಗಿರುತ್ತೆ, ನಿಮ್ಮ ನೋಡಿದ ತಕ್ಷಣ ಏನೋ ಒಂದು ಅಟ್ರಾಕ್ಟ್ ಸೆಡಿತಿರುತ್ತೆ. ಬಾಡಿ ಲ್ಯಾಂಗ್ವೇಜ್ ಅಥವಾ ಬ್ಯೂಟಿ, ಹ್ಯಾಂಡ್ಸಮ್ ನೋಟ, ಡ್ರೆಸ್ಸಿಂಗ್ಸ್, ಹೇರ್ ಸ್ಟೈಲ್ಸ್ ಏನೋ ನೋಡಿಬಿಟ್ಟು ನಿಮ್ಮ ಸೆಳಿಯುತ್ತಲ್ಲ, ಅಟ್ರ್ಯಾಕ್ಟ್ ಮಾಡುತ್ತೆ, ಅದು ಕ್ರಶ್ ಆಗಿರುತ್ತೆ ಅಷ್ಟೇ. ಅದಲ್ಲ ಆ್ಯಕ್ಚುಲಿ ಲವ್. ಕ್ರಶ್ನ ಲವ್ ಅಂದ್ಕೊಳ್ತಾರೆ ಎಷ್ಟೋ ಜನ. ನಿಮ್ಮನ್ನು ಪಡಿಬೇಕು, ನಿಮ್ಮ ಜೊತೆಗೆ ಫಿಸಿಕಲ್ ರಿಲೇಷನ್ಶಿಪ್ ಬೆಳೆಸ್ಕೋಬೇಕು, ಏನೋ ನಿಮ್ಮ ಮೇಲೆ ಮೋಹ. ದಟ್ ಇಸ್ ನಾಟ್ ಲವ್. ಅದು ಓನ್ಲಿ ಕ್ರಶ್ ಅಷ್ಟೇ. ಆ ಥರದ ಕ್ರಶ್ ಮೇಲೆ ಪ್ರೀತಿ ಶುರುವಾದರೆ ಅದು ನಿಮ್ಮ ಒಂದು ಏನಂದು ಅವರ ಆಸೆ ತೀರಿದ ಮೇಲೆ, ಮೋಹ ತೀರಿದ ಮೇಲೆ, ಆಮೇಲೆ ಆ ರಿಲೇಷನ್ಶಿಪ್ಪಲ್ಲಿ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಲವ್ ಆಗಿರುತ್ತಲ್ಲ, ಭಾವನೆಗಳ ಮೇಲೆ ಬಿಲ್ಡ್ ಆಗಿರುತ್ತಲ್ಲ, ಪ್ರತಿ ಕ್ಷಣ ಒಂದು ಮಗುವಿನ ಮೇಲೆ ಏನು ಭಾವನೆ ಇರುತ್ತಲ್ಲ, ಅವ್ರ ಏಳಿಗೆಗೋಸ್ಕರ, ಅವರ ಫ್ಯೂಚರ್ಗೋಸ್ಕರ, ಅವರ ಬದುಕಿಗೋಸ್ಕರ, ಅವ್ರು ಈ ಥರ ಬಟ್ಟೆ ಹಾಕಬೇಕು, ಹಿಂಗೆ ಚೆನ್ನಾಗಿ ಕಾಣಬೇಕು, ಅವ್ರ ಜೀವನ ಹಿಂಗಿರ್ಬೇಕಂತ ವಿಶ್ ಮಾಡ್ತಾರಲ್ಲ, ವೆಲ್ ವಿಶ್ ಆಗಿ, ದಟ್ ಇಸ್ ಕಾಲ್ಡ್ ಲವ್. ಈ ಲವ್ ಯಾರ ಹತ್ರ ಇರುತ್ತೆ ಆ್ಯಂಡ್ ಯಾರ ಒಂದು ಸಂಬಂಧದಲ್ಲಿ ಈ ಲವ್ ಆಗಿರುತ್ತೆ, 100% ಅದು ಚೆನ್ನಾಗಿರುತ್ತೆ ಆ ಲವ್. ಸೊ ಲವ್ ಆದಮೇಲೆ ಕ್ರಶ್ ಆಗಲಿ ಬೇಕಾದರೆ, ಆ ಸಂಬಂಧ ಓಕೆ. ಬಟ್ ಕ್ರಶ್ ಅಷ್ಟೇ ಇದ್ದರೆ ಆ ಸಂಬಂಧ ಚೆನ್ನಾಗಿರೋಕ್ಕೆ ಸಾಧ್ಯನೇ ಇಲ್ಲ ಸ್ನೇಹಿತರೆ. ಎಷ್ಟೋ ಜನ ಒಂದು ಲವ್ವೇ ಬೇರೆ, ಕ್ರಶ್ಶೇ ಬೇರೆ. ಕ್ರಶ್ ಇಟ್ಸ್ ಓನ್ಲಿ ಅಬೌಟ್ ಏನಂತ ಹೇಳಿದ್ರೆ ಅಟ್ರಾಕ್ಟಿವ್ ಅಷ್ಟೇ, ಅದರ್ವೈಸ್ ನಥಿಂಗ್ ಈಸ್ ದೇರ್. ಓಕೆ, ಈಗ ನಿಮಗೆ ಒಂದು ಒಳ್ಳೆ ಡ್ರೆಸ್ ನೋಡ್ತೀರಾ, ಅದು ಬೇಕು ಅಂತ ಫೀಲ್ ಆಗಿರ್ತಲ್ಲ, ಡ್ರೆಸ್ ಕಲರ್ ಆ್ಯಂಡ್ ಅದರದೊಂದು ಮೋಡಿಫಿಕೇಷನ್. ಸೊ ಅದು ಅಟ್ರಾಕ್ಟ್ ಆಗ್ತಿರೋದು ನಿಮ್ಮ ಕಣ್ಣಿಗೆ, ಅದಕ್ಕೆ ನಾವು ಕ್ರಶ್ ಅಂತ ಹೇಳ್ತೀವಿ. ಅಟ್ರಾಕ್ಟ್ ಆಗಿ ನಿಮಗೆ ಬೇಕು ಅನಿಸೋದು. ಬಟ್ ಲವ್ ಬೇಕು ಅನಿಸೋದಲ್ಲ, ವಿಶ್ ಮಾಡುವಂಥದ್ದು, ಭಾವನೆಗಳನ್ನು ಅವರೊಟ್ಟಿಗೆ ಹಂಚ್ಕೊಳ್ಳುವಂಥದ್ದು, ಭಾವನೆಗಳನ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಳುವಂಥದ್ದು, ರೈಟ್? ಅದಕ್ಕೆ ಲವ್ ಅಂತ ಹೇಳ್ತೀವಿ. ಐ ಥಿಂಕ್ ಈ ಒಂದು ವಿಡಿಯೋ ಒಳಗಡೆ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮಗೇನು ಅನಿಸುತ್ತೆ? ನಾನು ಲಿಟಲ್ ಬಿಟ್ ತುಂಬ ಡೀಪಾಗಿ ಇದ್ರ ಬಗ್ಗೆ ನಾನು ಮಾತಾಡಿಲ್ಲ. ಜಸ್ಟ್ ಒಂದು ಲವ್ ಮತ್ತು ಕ್ರಶ್ ಅಂದರೆ ಏನು ಅನ್ನೋದನ್ನು ಜಸ್ಟ್ ವೆರಿ ಸಿಂಪಲಾಗಿ ಹೇಳಿದ್ದೀನಿ. ನಿಜ ಅನಿಸಿದ್ರೆ ಜಸ್ಟ್ ಕಮೆಂಟ್ ಮಾಡಿ. ಆ್ಯಂಡ್ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಚಾನಲ್ಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಟಾಪಿಕಲ್ಲಿ ಸಿಗ್ತೀನಿ. ಆ್ಯಂಡ್ ಎಲ್ರಿಗೂ ಶೇರ್ ಮಾಡಿ. ನಮಸ್ತೆ.